ನೀಟ್ ಒಂದು ಪರೀಕ್ಷೆ ಅಲ್ಲ, ಅದೊಂದು ಹರಾಜು ಪ್ರಕ್ರಿಯೆ. ಉಳ್ಳವರಿಗೆ ಸೀಟು ಕೊಡೋದಕ್ಕೆ ಮಾಡಿಕೊಟ್ಟಂತಹ ಒಂದು ವ್ಯವಸ್ಥೆ ಅದು. ಒಂದು ವಿದ್ಯಾರ್ಥಿ ಕೇವಲ ಒಂದು ಪರೀಕ್ಷೆ ಮಾತಲ್ಲ, ಇದು ಸತತ 2 ವರ್ಷ ಅಂದರೆ 25 ತಿಂಗಳು ಅವರೊಬ್ಬರೇ ಶ್ರಮ ಪಟ್ಟಿರಂಗಿಲ್ಲ, ಇಡೀ ಕುಟುಂಬ. ನೋಡಿ, ಎಲ್ಲೋ ಗುಜರಾತಲ್ಲಿ, ಎಲ್ಲೋ ಉತ್ತರ ಭಾರತದಲ್ಲಿ ಯಾವನೋ ಕ್ವಶನ್ ಪೇಪರ್ ತೆಗೆದು ಅದನ್ನು ಬರೆದುಬಿಟ್ಟು ಅವನು ಮೆರಿಟ್ ಆನ್ ಬೇಸ್ಡ್ ಬಂದು ಕರ್ನಾಟಕದಲ್ಲಿ, ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂಥದ್ದು, ಇಲ್ಲಿ ಬಂದು ಅಡ್ಮಿಷನ್ ತೊಗೊಂಡು ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ಇವತ್ತು ನೋಡಿ, 90 ಲಕ್ಷ ಕಲ್ಕತ್ತಾದಲ್ಲಿ ಸರ್ಕಾರಿ ಸೌಲಭ್ಯ ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ಅಸ್ಸಾಂನಲ್ಲಿ ಡಿಟೆನ್ಷನ್ ಕ್ಯಾಂಪಲ್ಲಿ ಇಟ್ಟಿರೋರಿಗೆ ನೀವು ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ತಗೊಳ್ಳೋ ಹಾಗಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಇತ್ತೀಚೆಗೆ 7 ಕೊಲೆ ಮಾಡಿದಂಥ ಅಪರಾಧ ಇರುವಂತಹ ಒಂದು ಬಿಹಾರ್ನ ಮುಖ್ಯಮಂತ್ರಿ ಅವರು ಕೂಡ ಬಂದ ತಕ್ಷಣ SIRರಿಂದ ಆಚೆ ಇರೋರು ಯಾರು ಯಾವುದೇ ಸೌಲಭ್ಯ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವವನ್ನು ಕಸ್ಕೊಂಡು ರಾಜಪ್ರಭುತ್ವದ ಕಡೆಗೆ ತಗೊಂಡೋಗಿ ತಮ್ಮ ಗುರುಗಳಾದ ಗೋವಲ್ಕರ್ ಅವರು ಹೇಳಿದ ಒಂದು ದೇಶ, ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ ಅಂತ ಹೇಳಿ ಮಾಡೋದಕ್ಕೆ ಇವೆಲ್ಲ ಹಂತವಾಗಿ ರೂಪಿಸ್ತಾ ಇರುವಂಥ ತಂತ್ರಗಳು.